ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮ ಶರಣಬಸವೇಶ್ವರರ 2 ಮಾತುಗಳನ್ನು ಆಡ್ತೀನಿ. ಶ್ರೀ ಶರಣಬಸವೇಶ್ವರನ ಉನ್ನ ಮಂದಿರದಲ್ಲಿ ಭಕ್ತಿ ಗೌರವಗಳಿಂದ ಆಧರಿಸುತ್ತಾ ಪೀಠ ಪರಂಪರೆಯ ಪೀಠಾಧಿಪತಿಗಳನ್ನು 7ನೆಯ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪನವರನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಶರಣಬಸಪ್ಪ ಅವರ ಭಕ್ತಿ ಗೌರವಗಳಿಂದ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರನ್ನು ನಮಸ್ಕರಿಸುತ್ತಾ, ದೊಡ್ಡ ಅಪ್ಪನವರ 4 ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಶರಣಬಸಪ್ಪ ಅಪ್ಪನವರನ್ನು ಉತ್ತರ ಕರ್ನಾಟಕದಲ್ಲಿ ಹೆಮ್ಮೆಯಾಗಿದೆ. ಎಲ್ಲ ಕಡೆ ಅವರ ಸ್ಕೂಲು ಕಾಲೇಜುಗಳನ್ನು ವಚನ ಹೇಳ್ತೀನಿ ನೋಡ್ರಿ. ಆ ಧ್ಯಾನ ಈ ಧ್ಯಾನ ಯಾವ ಧ್ಯಾನ ನಮಗ್ಯಾಕ, ರಾಜಗುರು ಶರಣ ನಿಮ್ಮ ಧ್ಯಾನ ಮಾಡುತ್ತ ಅರಿವು ನಾ ಪಡ್ಕೊಂಡೆ ಮನದಾಗ. ಅಪ್ಪನ ಗದ್ದುಗಿ ಮ್ಯಾಲ ಒಪ್ಪ್ಯಾವ 2 ರೂಪ, ಅಪರೂಪ ನೋಡು ಜಗದಾಗ. ಈ ರೂಪ ಒಂದರ ಹಂಗ ಮತ್ತೊಂದು, ಒಂದು ಕಡಿ ಶರಣಬಸವ ಒಂದು ಕಡಿ ದೊಡ್ಡಪ್ಪ. ಗುರು ಶಿಷ್ಯರಿಬ್ಬರು ಜೊತೆಯಾಗಿ ತಿಳಿಸ್ಯಾರ ಗುರುವಿನ ಸಮಾನ ಆಗಬೇಕಂತ. ಜನಪದ ಕಂಡಂತೆ ಮಹಾದಾಸೋಹಿ. ಜನಪದರು ಈ ಶರಣಬಸವೇಶ್ವರರು ಶಿವನ ಕೈಯಾಗ ಡಮರುಗ ಹೊಳದಂಗ ಅಪ್ಪ ನಿಮ್ಮ ಕೈಯಾಗ ದಾಸೋಹ ಹೊಳದಾದ. ಈ ಶರಣಬಸವರು ದೇವರ ದೇವರು, ಮರ್ತ್ಯಾಕ ಬಂದು ದಾಸೋಗ ಗದ್ದುಗೆ ಮಾಡಿ ದಾಸೋಹಿ ಭಂಡಾರಿ ಎನ್ಸ್ಯಾರ. ಶರಣಬಸವೇಶ್ವರರು ಶಿಕ್ಷಣ ಸಾಧ್ಯತೆಯ ದಿಗಂತಗಳನ್ನು ವಿಸ್ತರಿಸಿದ ಸಾಧನೆಯಿಂದಾಗಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪವರು ಎಲ್ಲರಿಗೂ ಪೂಜ್ಯನೀಯರು ಆಗಿರುವರು. ತನುವಿನಿಂದ ತತ್ವಜ್ಞಾನಿಯಾಗಿ, ಕಾರ್ಯದಿಂದ ಮಹಾನುಭಾವಿಯಾಗಿ, ದಿವ್ಯ ಸಾಹಿತ್ಯ ಸಾಗರದ ಪ್ರಶಾಂತತೆಗೆ ಕಾರಣವಾಗುವ ಸತ್ಯ ಸೌಹಾರ್ದಕ್ಕೆ ಸೌಂದರ್ಯವನ್ನು ಧಾರೆಯಾಗಿ ಎರೆಯುವ ವಿಶ್ವತೋಮುಖ ವ್ಯಕ್ತಿತ್ವ, ಭಕ್ತ ವೃಂದದ ಭಾಗಂತ ದೀವ ಪ್ರೇಮದಿಂದ ಕೂಡಿದ ವಿಶ್ವ ಸಂಸ್ಕೃತಿಯ ವ್ಯಾಖ್ಯಾನಕಾರರು. ಮಾನವರಾಗಿ ಮಾನವತೆಯಿಂದ ದೇವ ಮಾನವರಾಗಿ ರೂಪುಗೊಂಡು ಇಂದಿನ ಯುವಕರಿಗೆ ನಾಳಿನ ಪ್ರಜೆಗಳು ಹಾಗೂ ಪ್ರಭುಗಳಿಗೆ ಮಾಡುವ ಗುಣಾತ್ಮಕ ಶಿಕ್ಷಣದಾತ. ಸ್ವಯಂಪೂರ್ಣ ರಾಷ್ಟ್ರ ನಿರ್ಮಾಣಕ್ಕಾಗಿ ಗುಣಾತ್ಮಕ ಶಿಕ್ಷಣ ನೀಡಿರುವ ದಾರ್ಶನಿಕರು. ಇವರು ಅಜ್ಞಾನ ಅಂಧಕಾರಗಳಿಂದ ಹೊರಬರಲು ಶಿಕ್ಷಣ ಅವಶ್ಯಕ ಹಾಗೂ ವೈಚಾರಿಕ ಜಗತ್ತನ್ನು ಆಳುತ್ತದೆ. ಜಗತ್ತಿನ ನಾಯಕತ್ವ ಜ್ಞಾನ ಹಾಗೂ ಗುಣಾತ್ಮಕ ಶಿಕ್ಷಣದಿಂದ, ಚಾರಿತ್ರ್ಯ ಅನುಭವದಿಂದ, ನಂಬಿಕೆ ಸ್ಪರ್ಧಾತ್ಮಕ ಜಗತ್ತಿನ ಮುಂಚೂಣಿ ಭಾಗದ ಯುವ ಪೀಳಿಗೆಯನ್ನು ಕೊಂಡೊಯ್ಯುವುದು ಪೂಜ್ಯ ದೊಡ್ಡಪ್ಪ ಅಪ್ಪವರ ಹೆಬ್ಬಾಳಿಕೆ. ಇದಕ್ಕಾಗಿ ಪಟ್ಟ ಶ್ರಮಿಸಿದ ದಾರಿ ಸುದೀರ್ಘವಾದದ್ದು. ಅದೊಂದು ತಪಸ್ಸು. ತಪಸ್ಸಿನ ಫಲವೇ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸ್ಥಾಪನೆ. ಪೂಜ್ಯರು ಕಾರಣೀಭೂತರು. ಇಂದು ಅರಿವಿನ ಗುರುವಾಗಿ ಸಾಧನೆಯ ಉತ್ತುಂಗದ ಪರಾಕಾಷ್ಠೆಯ ರಂಗವನ್ನು ಏರುತ್ತಿದ್ದ ಶರಣಬಸವೇಶ್ವರರ ವಿದ್ಯಾವರ್ತಕ ಸಂಘ. ಅದಕ್ಕಾಗಿ ಶರಣಬಸವೇಶ್ವರರು ವಿಶ್ವವಿದ್ಯಾಲಯದ ಸ್ಥಾಪಿಸಿ ವಿಶ್ವದ ಜ್ಞಾನದ ಪರಿಧಿಯನ್ನು ವಿಸ್ತರಿಸುವ ಮಹಾಕಾರ್ಯಕ್ಕೆ ಶ್ರೀಕಾರ ಹಾಕಿದ್ದಾರೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಹನಿ ಹನಿಗೂಡಿದರೆ ಬಳ್ಳ ಎಂಬಂತೆ 1903ರಿಂದ ಹಂತ ಹಂತವಾಗಿ ಬೆಳೆದು ಬಂದ ಸಂಸ್ಥೆಯ ಇಂದು ರಾಜಕೀಯ ಜ್ಞಾನ ದಾಸೋಹದತ್ತ ನಡೆದು ಬರಲು ಡಾಕ್ಟರ್ ಅಪ್ಪ ಅವರು ಸವೆಸಿದ ದಾರಿ ಅದೊಂದು ಯೋಧನ ವಿಜಯದ ದಾರಿಯೇ ಸರಿ. ಆ ವಿಜಯದ ಪ್ರತೀಕವೇ ಶರಣಬಸವೇಶ್ವರ ವಿಶ್ವವಿದ್ಯಾಲಯ. ಶರಣ ಶೈಕ್ಷಣಿಕ ತತ್ವ ತನ್ನ ಪಾಡಿಗಾಗಿ ಮಾಡುತ್ತಿರುವ ಉಪಜೀವನ, ತನ್ನ ಪಾಡಿಗಲ್ಲದೆ ಪರಿ ಮಾಡುವುದು ಒಳ್ಳೆಯ ಜೀವನ, ತನ್ನ ಪಾಡಿಗಲ್ಲದೆ ಪರಹಿತರ ಮಾಡುವಲ್ಲಿ ಲಿಂಗಾರ್ಪಿತವೆಂದು ಅರ್ಪಣೆಗೈಯುವುದೇ ಕಾಯಕ ದಾಸೋಹ. ಈ ತತ್ವದ ತಳಹದಿಯಲ್ಲಿ ಅವರ ಶಿಕ್ಷಣ ಸಿದ್ಧಾಂತವಾಗಿರುವ ಸ್ವತಂತ್ರವಾಗಿ ವಿಚಾರ ಮಾಡುವುದು, ಸ್ವತಂತ್ರವಾಗಿ ಬರೆಯುವುದು, ಸ್ವತಂತ್ರವಾಗಿ ಮಾತನಾಡುವುದು. ಈ ತತ್ವಗಳ ಅಡಿಯಲ್ಲಿ ಶಿಕ್ಷಣವನ್ನು ಅನಷ್ಟಗೊಳಿಸಿ ಸಮಾಜಕ್ಕೂ
ಕೀರ್ತಿ ತರುವಂಥ ಉತ್ತಮ ಆದರ್ಶ ವಿದ್ಯಾರ್ಥಿಗಳನ್ನು ರೂಪಿಸುತ್ತಿದ್ದಂತೆ ಈ ಸಂಸ್ಥೆಯ ಸೇವೆಯನ್ನು ಶರಣಬಸವ ವಿಶ್ವವಿದ್ಯಾಲಯ ಮೂಲಕ ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಮಟ್ಟದಲ್ಲಿ ವಿಸ್ತರಿಸುವ ಪೂಜ್ಯರು ಅದಕ್ಕಾಗಿ ಶರಣಬಸವೇಶ್ವರ ವಿದ್ಯಾಲಯದ ಕರ್ನಾಟಕ ರಾಜ್ಯ ಕಾಯ್ದೆ ಸಂಖ್ಯೆ 17/2013 ಅಡಿ ಖಾಸಗಿ ಸ್ವಾಯತ್ತ ವಿದ್ಯಾಲಯದ ಸ್ಥಾಪಿತ ಕರ್ನಾಟಕ ರಾಜ್ಯ ಪತ್ರದಲ್ಲಿಯೇ ಅಧಿಸೂಚಿಸಲ್ಪಟ್ಟಿತು. ಈ ಭಾಗದಲ್ಲಿ ಪ್ರಪ್ರಥಮ ಖಾಸಗಿ ವಿಶ್ವವಿದ್ಯಾಲಯದ ಕಲಾಧಿಪತಿಗಳು ಅವರ ಕೃಪಾಕಟಾಕ್ಷದಲ್ಲಿ 2017ನೇ ಶೈಕ್ಷಣಿಕ ವರ್ಷದಿಂದ ಈ ವಿಶ್ವವಿದ್ಯಾಲಯ ಆರಂಭಗೊಳ್ಳುತ್ತಿತ್ತು. ಮುಂದಿನ 5 ವರ್ಷಗಳಲ್ಲಿ ಕ್ರೀಡಾ ಯೋಜನೆಗಳನ್ನು ಕೂಡ ರೂಪಿಸಲಾಗಿದೆ. ಕೊಲಂಬಿಕಾ, ಜರ್ಮನಿ ಹಾಗೂ ಅಮೆರಿಕದ ಕೆಲವು ವಿಶ್ವವಿದ್ಯಾಲಯಗಳ ಸಹಯೋಗದಿಂದ ಕೆಲವು ಕೋರ್ಸ್ಗಳನ್ನು ನಡೆಸುವ ಯೋಜನೆಗಳನ್ನು ರೂಪಿಸಲಾಗುತ್ತಿತ್ತು. ಅಂತಾರಾಷ್ಟ್ರೀಯ ಪಠ್ಯಕ್ರಮದ ಅನುಸಾರವಾಗಿ ಶಿಕ್ಷಣ ನೀಡುವ ಯೋಜನೆ ಮಾಡಲಾಗಿದೆ. ಶರಣಬಸವೇಶ್ವರ ವಿದ್ಯಾವರ್ತಕ ಅವುಗಳನ್ನು ಒಳಗೊಂಡಿದೆ. ಯಾವುದೇ ಇತರ ಕ್ಷೇತ್ರಗಳು ಸಂಘದ ಹೆಮ್ಮೆಯ ಅಂತಾರಾಷ್ಟ್ರೀಯ ಶಾಲೆಗಳಿರುವ ಎಸ್ಬಿಆರ್ನಲ್ಲಿ ದುಬೈ, ಮಸ್ಕತ್ ಮತ್ತು ಅಮೆರಿಕದ ಅನಿವಾಸಿ ಭಾರತೀಯ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿದ್ದರು. ಅದೇ ರೀತಿ ಗುಣಾತ್ಮಕ ಶಿಕ್ಷಣದ ಮೂಲಕ ತನ್ನ ಖ್ಯಾತಿಯನ್ನು ರಾಷ್ಟ್ರಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಶಿಕ್ಷಣ ನೀಡುವ ಹೆಬ್ಬಯಕೆಯೊಂದಿಗೆ ಶರಣಬಸವೇಶ್ವರ ವಿದ್ಯಾಲಯವು ಕಾರ್ಯಾರಂಭಗೊಳ್ಳಲಿದೆ. ಅಲ್ಲದೆ ಈ ಭಾಗದ ಯುವ ಪೀಳಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸಹಾಯವಾಗಲಿದ್ದು, ಆ ಮೂಲಕ ರಾಷ್ಟ್ರದ ಉನ್ನತ ಶಿಕ್ಷಣ ಅನುಪಾತವು ಹೆಬ್ಬಲಿದ್ದು, ಈ ಭಾಗದ ಜನರ ಜೀವನದಲ್ಲಿ ಅಮೋಘವಾದ ಬದಲಾವಣೆಯಾಗುವ ಕಾಲ ಇವರೊಂದಿಗೆ ಆರಂಭವಾಗಲಿದೆ. ಅಂದರೆ ನಮ್ಮದು ಗುಲ್ಬರ್ಗ ನಾವು ಬೀದರ್ ಡಿಸ್ಟಿಕ್ ಬಸವ ಕಲ್ಯಾಣ ತಾಲೂಕು ಗದ್ಲೇಗಾಂವ್ ಅಂತ ಒಂದು ಊರು. ನಮ್ಮ ಮಕ್ಕಳಿಗೂ ಕೂಡ ಇದೇ ಸ್ಕೂಲಲ್ಲಿ ನಾವು ಹಾಕಿದ್ದೀವಿ. ಅವರ ಶಿಕ್ಷಣ ಚೆನ್ನಾಗಿ ನಡೆದಿದೆ. ನಮ್ಮ ಮಗ ಅಪ್ಪ ಪಬ್ಲಿಕ್ ಸ್ಕೂಲಲ್ಲಿ ಕಲ್ತಿದ್ದು 10ನೇ ತನಕ. ಈಗ ಫಸ್ಟ್ ಇಯರ್ನಲ್ಲಿ ದೊಡ್ಡಪ್ಪ ಅಪ್ಪ ಕಾಲೇಜಿಗೆ ಹೋಗ್ತಾ ಇದ್ದಾನೆ. ಅದರ ಉದ್ದೇಶದಿಂದ ನಾನು ಶರಣಬಸಪ್ಪ ಅಪ್ಪನವರ ಸ್ಕೂಲನ್ನು ಹೆಚ್ಚು ಇದೇ ರೀತಿ ಬೆಳೆಯಲೆಂದು ಆಶಿಸುತ್ತೇನೆ. ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳು. ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶ ಜಗತ್ತಿನ ಜ್ಞಾನದ ಪರಿಧಿಯನ್ನು ವಿಸ್ತರಿಸುವ, ಪ್ರಾರಂಭಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಉನ್ನತ ಶಿಕ್ಷಣ, ವಿವಿಧ ಹಂತಗಳಲ್ಲಿ ಶಿಕ್ಷಣ, ಬೋಧನೆ ಮತ್ತು ಬರವಣಿಗೆ ಮತ್ತು ಓದನ್ನು ಒಳಗೊಂಡಂತಹ ಕಲಿಕೆ, ತರಬೇತಿ, ಸಂಶೋಧನೆ ಅವಕಾಶಗಳನ್ನು ಕಲ್ಪಿಸುವುದು. ಸಿವಿಲ್, ವಾಸ್ತುಶಿಲ್ಪ, ಆರ್ಕಿಟೆಕ್ಟ್, ಮೆಕ್ಯಾನಿಕಲ್, ಆಟೋಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ, ಕಮ್ಯುನಿಕೇಷನ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮಾಹಿತಿ ತಂತ್ರಜ್ಞಾನ, ಕನ್ಫರ್ಮೇಷನ್ ಟೆಕ್ನಾಲಜಿ, 3 ಅಡಿಯನ್ನು ಒಳಗೊಂಡ ವಿನ್ಯಾಸ, ಡಿಸೈನ್ ಮತ್ತು ಮುದ್ರಣ ತಂತ್ರಜ್ಞಾನ, ಪ್ರಿಂಟಿಂಗ್ ಟೆಕ್ನಾಲಜಿ, ಪರಿಸರ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್, ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ, ಪರಿಸರ ಇಂಜಿನಿಯರಿಂಗ್, ಇನ್ವಿಕಾನೆಂಟೆಂಟ್ ಇಂಜಿನಿಯರಿಂಗ್, ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ, ಬಾಹ್ಯಾಕಾಶ ತಂತ್ರಜ್ಞಾನ, ಸ್ಪೇಸ್ ಟೆಕ್ನಾಲಜಿ, ನಾಣ್ಯ ಸಾಮಗ್ರಿಗಳು ಮತ್ತು ತಂತ್ರಜ್ಞಾನ ಟೆಕ್ನಾಲಜಿ ಇವುಗಳನ್ನು ಒಳಗೊಂಡ ಇಂಜಿನಿಯರಿಂಗ್ಗಳನ್ನು ಮತ್ತು ಸ್ವತಂತ್ರ ವಿಷಯಗಳನ್ನು ಮುಂತಾದವನ್ನು ಒಳಗೊಂಡಂತೆ ಇತರ ಹೊಸದಾಗಿ ರೂಪುವ ಕ್ಷೇತ್ರಗಳು. ದಾಸೋಹ ಮಾಮನದ ಬಗ್ಗೆ 2 ಮಾತುಗಳನ್ನು ಆಡ್ತೀನಿ ಕೇಳಿ. ದಾಸೋಹ ಮಾಮನೆಯಲ್ಲಿ ಪ್ರತಿನಿತ್ಯ ಲಿಂಗಾರ್ಚನೆ ಅನುಭವಗಳು ಜರುಗುತ್ತಿದ್ದವು. ಅನುಭವ ಗೋಷ್ಠಿಯಲ್ಲಿ ಕೇಶಿರಾಜನ ಅರ್ಧದಲ್ಲಿ ತೇಲುಗುಜ್ಜಮ್ಮಯ್ಯ ವಂಶದವನೆಂದು ಅನೇಕ ಶಿವಾನುಭವಗಳು ಸಂಗಮಿಸಿ ತಮ್ಮ ಅನುಭವಕ್ಕೆ ಮಾಡಿಕೊಂಡು ಕಾಯಕ ದಾಸೋಹ ಪ್ರಸಾದಧಾರಿ ತತ್ವಗಳನ್ನು ಮಹಿಮೆಯನ್ನು ಜಗದ ಅನುಭವಿ ಜಂಗಮಕ್ಕೆ ಎಡೆ ಮಾಡಿಕೊಟ್ಟರು.
12ನೇ ಶತಮಾನದ ಬಸವಾದಿ ಶರಣಬಸವೇಶ್ವರ ಜೀವನದಲ್ಲಿ ಈ ಪರಂಪರೆ ಹೆಚ್ಚಿನ ಪ್ರಭಾವವನ್ನು ತಲುಪಿ ಸಮಷ್ಟಿ ರೂಪ ಧಾರಣೆ ಮಾಡಿ ಸಮಾಜ ವ್ಯಾಪ್ತಿಯಾಯಿತು. 12ನೇ ಶತಮಾನದ ಅಂತಾರಾಷ್ಟ್ರೀಯ ಶಿವಯೋಗಿ ಸಿದ್ದರಾಮನ ಸೊನ್ನಲಿಗೆ, ಚನ್ನಬಸವ ಉಳಿವಿ, ಸಿದ್ಧಲಿಂಗ, ಶಿವಯೋಗಿ, ಎಡೆಯೂರು ಮುಂತಾದ ಜೀವಂತ ಜೀವನದ ಕ್ಷೇತ್ರಗಳು ದಾಸೋಹ ಸಂಸ್ಕೃತಿ ಪ್ರಸಾರ ಕ್ಷೇತ್ರಗಳಾಗಿದ್ದವು. ಹೀಗೆ ಜೀವನದಿಂದ ಜೀವನಕ್ಕೆ ಬೆಳೆಯುತ್ತಾ ಬಂದ ದಾಸೋಹ ಜೀವನದ ಅನುಷ್ಠಾನ ಮಾಡುತ್ತಿದ್ದ ದಾಸೋಹಿಗಳೊಡನೆ ಮಹಾದಾಸೋಹಿ ಶರಣಬಸವೇಶ್ವರ ಸತ್ಸಂಗ ಮಾಡುತ್ತಾ ತಮ್ಮ ದಾಸೋಹ ಪಯಣವನ್ನು ಕಲ್ಯಾಣ ನಾಡಿನತ್ತ ಮುಖವಾಗಿಸಿ ಮುನ್ನಡೆಸಿದರು. ಕಲಬುರಗಿಯಲ್ಲಿ ಅತಿ ದೊಡ್ಡಪ್ಪ ಶರಣರ ದಾಸೋಹ ಮಾಮನೆಯಲ್ಲಿ ನಡೆಯುತ್ತಿದ್ದ ದಾಸೋಹ ಸಂಸ್ಥಾನದಲ್ಲಿ ಕಲ್ಯಾಣ ಶರಣರ ದಾಸೋಹ ಪರಂಪರೆಯನ್ನು ಗುರುತಿಸಿಕೊಂಡರು. ಅಲ್ಲಂ ಪ್ರಭು ದೇವರು ಬಸವಾದಿ ಶರಣರ ಅನುಭವ ಮಂಟಪಕ್ಕೆ ಅಧರ್ಧತನ ವಹಿಸಿ ನಿಂದತೆ ಶರಣಬಸವರು ಅದಿ ದೊಡ್ಡಪ್ಪ ಶರಣ ನಿಲಮ ತಾಯಿ ದಂಪತಿಗಳು ಅರ್ಚನಾ ಅರ್ಪಣಾ ಅನುಭವ ದಾಸೋಹಕ್ಕೆ ಅಧ್ಯಾಯವರಿಸಿ ನಿಂತುಕೊಂಡರು. ಅನುಭವ ಮಂಟಪದಲ್ಲಿ ಹಲವಾರು ಶಿವಾನುಭವಗಳು ಶಿವನ ಮಹಿಮೆಯನ್ನು ತಮ್ಮ ಅನುಭವದೊಂದಿಗೆ ಜಗತ್ ಜಂಗಮಕ್ಕೆ ನೈವೇದ್ಯ ಸಮರ್ಪಿಸಿದರು. ಶಿವನೇ ಮನುಷ್ಯ ರೂಪದಲ್ಲಿ ಬಂದು ಶಿರಿಯಾಳ ಚಂಗನೆ ನೀಲೂರು ನಿಂಬೆಕ್ಕನ ಭಕ್ತಿ ಪರೀಕ್ಷೆ ಮಾಡಿದಂತೆ ಶರಣಬಸವರು ವೃದ್ಧ ದಂಪತಿಗಳ ಆದಿ ದೊಡ್ಡಪ್ಪನವರ ಕರುಳಿನ ಕುಡಿಯನ್ನೇ ನೀಡಿ ಅವರ ತನು ಮನಗಳನ್ನು ಅಲ್ಲಾಡಿಸಿ ನೋಡಿದರು. ಮನುಷ್ಯನ ಆತ್ಮದಲ್ಲಿ ಪರಮಾತ್ಮನಿರುವನೆಂದನೇ ದಂಪತಿ ಎಳ್ಳಷ್ಟು ವಿಚಾರಲ್ಲ. ಶರಣಬಸವೇಶ್ವರರು ದೊಡ್ಡಪ್ಪ ದಾಸೋಹ ಭಕ್ತಿಗೆ ಅನುಕಂಪಿತರಾಗಿ ಅವರಿಗೆ ಶರಣಬಸವೇಶ್ವರ ಅಧ್ಯಾತ್ಮ ಸಂಸ್ಕಾರ ನೀಡಿದಲ್ಲದೆ ವಂಶದಲ್ಲಿ ಹುಟ್ಟಿದವರೆಲ್ಲರಿಗೂ ಈ ಸಂಸ್ಕಾರ ದೊರಕುವಂತೆ ಮಾಡಿ ತಾನೇ ಮತ್ತೆ ಅವರ ವಂಶದಲ್ಲಿ ಮಗನಾಗಿ ಹುಟ್ಟಿ ಬರುವೆನೆಂದು ಹೇಳಿ ಅನುಗ್ರಹಿಸಿದರು. ಯಾವ ದಾಸೋಹ ಮಹಾಕಾರ್ಯಕ್ರಮಕ್ಕೆ ತಮ್ಮ ಮಗನು ಅರ್ಪಿತನಾಗಿರುವನೋ ಆ ದಾಸೋಹ ಮಹಾಕಾರ್ಯ ನಿರಂತರವಾಗಿ ತಮ್ಮ ದಾಸೋಹ ಮಹಾಮನೆಯಲ್ಲಿ ನಡೆಯಲೆಂದು ಅದಿ ದೊಡ್ಡಪ್ಪ ಶರಣರು ಭಿನ್ನವಿಸಿಕೊಂಡರು. ಆ ಶರಣರ ದಂಪತಿಗಳ ತ್ಯಾಗ ಮಹಿಮೆ ಈ ಮಹಾದಾಸೋಹಿ ಧರ್ಮವೇ ಮಹಾದಾಸೋಹಿ ಪೀಠವಾಗಿ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಜೀವನದಿಂದ ಜೀವನಕ್ಕೆ ಮುಂದರೆಯುತ್ತಾ ಬೆಳೆಯುತ್ತಲಿದೆ. ಇದೇ ನೋಡ್ರಿ ನಂದಾದೀಪ ಅಲ್ಲಿರೋದು ಅಪ್ಪ ದೊಡ್ಡಪ್ಪನವರದು. ಎರಡೂ ಕೈಗಳು ತಟ್ಟುವಿಕೆಯಿಂದ ಶಬ್ದ ಉತ್ಪತ್ತಿಯಾಗುವಂತೆ ಎರಡೂ ನದಿಗಳ ವಿಲನದಿಂದ ಸದ್ಭಕ್ತ ಸತಿಪತಿಗಳಿಂದ ಸತ್ಪುರುಷರ ಉದಯವಾಗುವಂತೆ ಶರಣಬಸವೇಶ್ವರ ಮಹಾದಾಸೋಹ ಸಂಭವ ದೊಡ್ಡಪ್ಪ ದಂಪತಿಗಳ ಮಹಾಸಂಭವ ಹಾಗೂ ಅವರ ಶಿವಾನುಭವದಿಂದ ಶರಣಬಸವೇಶ್ವರರ ಮಹಾದಾಸೋಹಿ ಪೀಠ ಸ್ವರೂಪ ತಾಳಿತು. ಆದಿ ದೊಡ್ಡಪ್ಪ ಶರಣರು ಕೃಷಿ ಹಾಗೂ ವ್ಯಾಪಾರಗಳಲ್ಲಿ ತನ್ನ ಪಾಡಿಗಲ್ಲದೆ ಪರಹಿತ ಮಾಡುವಲ್ಲಿ ಪರಮಾತ್ಮನೆಂದು ಅರಿಯುವನು. ಮಾಡಿದರೂ ತಾನು ಮಾಡುತ್ತಿರುವುದೆಲ್ಲವೂ ಶಿವನಿಗಾಗಿ ಶಿವನ ಸೇವೆಗಾಗಿಯೇ ಪರಿಭಾವಿಸಿದರು. ಈ ಪರಿಭಾವನೆಯ ಸಾಕ್ಷಾತ್ಕಾರವನ್ನು ಸಕಲ ಜೀವರ ಹಿತದಲ್ಲಿ ಕಂಡು ಹಿಗ್ಗಿದರು. ತಮ್ಮ ಸಮರ್ಪಣಾ ಭಾವದಿಂದ ಮಹಾದಾಸೋಹಿ ಶರಣಬಸವೇಶ್ವರರು ಕಲಬುರಗಿಯಲ್ಲಿಯೇ ನೆಲೆಸುವಂತೆ ಮಾಡಿ ಮಹಾದಾಸೋಹಿ ಪೀಠಕ್ಕೆ ಮಹಾದಾಸೋಹ ಭಕ್ತಿಯ ಅಡಿಪಾಯ ನಿರ್ಮಿಸಿದರು. ಶರಣಬಸವರಂತೆ ಸ್ವಂತ ಕೃಷಿ ಕಾರ್ಯಗಳಲ್ಲದೆ ಆದಿ ದೊಡ್ಡಪ್ಪನವರು ಕಾಯಕ ದಾಸೋಹಿ ಸಮರಕ್ರಿಯೆ ಎಂದು ತೋರಿಸಿದರು. ಏಕೆಂದರೆ ರೈತನ ಸಮರ್ಪಣಾ ಭಾವದಿಂದ ಶ್ರಮ ವಹಿಸಿದರು. ಒಂದು ಕಾಳಿನಲ್ಲಿ 1000 ಕಾಳು ಬೆಳೆಯುವಂತೆ ಮಾಡುವಂತೆ ತಾನು ಬೆಳೆದುದನ್ನು ತನ್ನ ಜೀವನಕ್ಕಲ್ಲದೆ ಸಮಾಜಕ್ಕೂ ನೀಡಿ ಸಂತೋಷ ಸಂತೃಪ್ತಿಗೊಳ್ಳ ಅನ್ನದಾತನಾಗಿ ಕಾಣಿಸಿಕೊಳ್ಳುತ್ತಾನೆ. ಆದುದರಿಂದಲೇ ಹಿರಿಯರು ಉತ್ತಮ ಖೇತಿ, ಮಧ್ಯಮ ವ್ಯಾಪಾರ, ಕನಿಷ್ಠಚಾರಿ ನೌಕರಿ ಎಂದು ಹೇಳಿದ್ದಾರೆ. ದೊಡ್ಡಪ್ಪ ಅಪ್ಪನವರ ತ್ರಿಕಾಲ ಪೂಜೆಯ ತಪಸ್ವಿಯಿಂದಾಗಿ ಶರಣಬಸವೇಶ್ವರ ಘನಾಶಯಕ್ಕೆ ಕಾಂತಿ ಪ್ರಾಪ್ತವಾಯಿತು. ಅದಕ್ಕೆ 3 ಸಲ ಪೂಜೆ ಮಾಡ್ತಾರೆ ಶರಣಬಸಪ್ಪ ಅವರಿಗೆ. ಸದ್ಭಕ್ತರು ನಾಡಿನ ನಾನಾ ಭಾಗಗಳಿಂದ ದರ್ಶನ ಬೆಳೆಸಿ ಬರುತ್ತಿದ್ದರು. ಅಷ್ಟೇ ಅಲ್ಲ, ತಮ್ಮ ಮನೆಗಳಲ್ಲಿ ಭಕ್ತರು ದಾಸೋಹ ಕಾರ್ಯ ಆರಂಭಿಸಿದರು. ಶರಣಬಸವೇಶ್ವರರು ತಮ್ಮ ದಾಸೋಹ ಕಾರ್ಯಕ್ಕೆ ಎದ್ದು ಅಡಿಯಿಲ್ಲ ಉಂಟಾಗದಂತೆ ಮುನ್ನಡೆಸಿದರು. ಕೊರತೆಯಿಂದಾದ ಶಿವನ ಕಾರ್ಯಕ್ಕಾಗಿ
ಶಿವಜೀವರ ಸಂತೃಪ್ತಿಗಾಗಿ ಸಾಲ ಮಾಡಿ ಪೀಠದ ದಾಸೋಹ ಪರಂಪರೆಯನ್ನು ಮುಂದಿನ ಪೀಠಾಧಿಪತಿಗಳು ಮುನ್ನಡೆಸುವುದಕ್ಕೆ ನಿರ್ದೇಶನ. ಪರಹಿತನದಲ್ಲಿ ಪರಮಾತ್ಮನು ಕಂಡ ಪರಮದಾಸೋಹಿ ಶರಣಬಸವೇಶ್ವರರು ವೃದ್ಧ ಜಂಗಮರ ಸಂಕಷ್ಟ ತಾವು ಸ್ವೀಕರಿಸಿ ಅವನಿಗೆ ತಮ್ಮ ಆರೋಗ್ಯ ಭಾಗ್ಯವನ್ನು ಅನುಸರಿಸಿ ಕ್ರಿಸ್ತ ಶಕ 1822ರಲ್ಲಿ ಲಿಂಗೈಕ್ಯರಾದುದನ್ನು ಮಹಾದಾಸೋಹಿ ಶರಣಬಸವೇಶ್ವರರು ಲಿಂಗೈಕ್ಯದ ನಂತರ ಅವರ ಮಹಾದಾಸೋಹಿ ಜೀವನ ಪರಂಪರೆ ಆದಿ ದೊಡ್ಡಪ್ಪ ಶರಣಬಸವೇಶ್ವರ ಅನುಗ್ರಹಿತವಾಯಿತು. ಅವರು ಪೀಠಾಧಿಪತಿಗಳಾಗಿ 24 ವರ್ಷಗಳ ಕಾಲ ಶರಣಬಸವೇಶ್ವರ ಜೀವನ ಮೌಲ್ಯಗಳ ಸಿದ್ಧಿ ಅನುಷ್ಠಾನಗಳನ್ನು ಕೈಗೊಂಡರು. ಶರಣಬಸವೇಶ್ವರ ಸಮಾಧಿಯ ಮೇಲಿನ ದೇವಾಲಯಕ್ಕೆ ಅಡಿಗಲ್ಲು ಇಟ್ಟಿದ್ದು ಇವರ ಕಾಲದಲ್ಲಿಯೇ. ದೇಶದ ಬೇರೆ ಬೇರೆ ಭಾಗಗಳಿಂದ ಚತುರ ಶಿಲ್ಪಿಗಳು ಕರೆಸಿ ಸಮಾಧಿ ಮಂದಿರದ ನಿರ್ಮಾಣ ಕಾರ್ಯಕ್ಕೆ ಶ್ರೀಕಾರ ಬರೆದರು. ಶರಣಬಸವೇಶ್ವರರು ತಮ್ಮ ಜೀವತನದ ಕಾಲದಲ್ಲಿ ದೇಹವನ್ನು ದೇವಾಲಯವೆಂದು ಭಾವಿಸಿದರು. ಅವರ ಭಾವನೆಗಳಿಗೆ ಪ್ರತೀಕವೆಂಬಂತೆ ದೇವಾಲಯ ನಿರ್ಮಾಣ ಆಗಲೆಂದು ಸಂಕಲ್ಪ ಆದಿ ದೊಡ್ಡಪ್ಪ ಶರಣಬಸವೇಶ್ವರರು ಮಾಡಿಕೊಂಡರು. ಜಗತ್ತಿನಲ್ಲಿ ಹಲವಾರು ಚಕ್ರವರ್ತಿ ಮಹಾರಾಜರುಗಳ ಸಮಾಧಿಗಳು ಅಲ್ಲೆಲ್ಲ ಇವೆ. ಆದರೆ ಭಾವುಕ ದರ್ಶನಕ್ಕಾಗಿ ಯಾರೂ ಭಕ್ತಿ ಶ್ರದ್ಧೆಯಿಂದ ಹೋಗಲಾರರು. ಆದರೆ ಮಹಾತ್ಮರು ತಮ್ಮ ಶರೀರದಲ್ಲಿಯೇ ಶಿವನನ್ನು ಬರಮಾಡಿಕೊಂಡವರಾದುದರಿಂದ ಭೌತಿಕ ಶರೀರವು ಇಲ್ಲವಾದಾಗ ಆ ಶಿವನ ಸಮಾನರೇ ಆಗಿಬಿಡುತ್ತಾರೆ. ಅಂತಹ ಪಾರ್ಥಿವ ಶರೀರದ ಮೇಲೆ ನಿರ್ಮಿಸಲ್ಪಟ್ಟ ಸಮಾಧಿ ಅಥವಾ ಸಮಾಧಿ ಮಂದಿರವು ಅವರು ಶಿವಸ್ತರೂಪರ ಸಂಕೇತವಾಗಿದೆ.